ಹಣ್ಣುಗಳನ್ನು ಯಾವಾಗ ತಿನ್ನಬಹುದು? 1. ಹಲಸಿನ ಹಣ್ಣನ್ನು ಊಟದ ಮುಂಚೆ ತಿನ್ನಬೇಕು. 2. ಬಾಳೆಹಣ್ಣನ್ನು ಊಟದ ನಂತರ ತಿನ್ನಬೇಕು. 3. ತಡರಾತ್ರಿಯಲ್ಲಿ ಹಣ್ಣುಗಳನ್ನು ತಿನ್ನಬಾರದು. 4. ಹಣ್ಣುಗಳನ್ನು ಹಾಲು ಮತ್ತು ಮೊಸರಿನೊಂದಿಗೆ ಬೆರೆಸಬೇಡಿ. 5. ಹಾಲಿನಲ್ಲಿ ಬೆರೆಸುವುದಾದರೆ ಸಿಹಿಯಾದ ಮಾಗಿದ ಹಣ್ಣುಗಳನ್ನು ಮಿಕ್ಸ್ ಮಾಡಬಹುದು. 6. ಸಾಮಾನ್ಯವಾಗಿ ಹಾಲು ಮತ್ತು ಹಣ್ಣುಗಳನ್ನು ಪ್ರತ್ಯೇಕವಾಗಿ ಸೇವಿಸುವುದು ಒಳ್ಳೆಯದು. 7. ಮಾವಿನ ಹಣ್ಣನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನಬಾರದು. ಊಟ ಮಾಡುವಾಗ ಹಾಗೂ ಊಟದ ನಂತರ ತಿನ್ನಬಹುದು. 8. ಒಣ ದ್ರಾಕ್ಷಿ, ಖರ್ಜೂರ ಮತ್ತು ಅಂಜೂರದಂತಹ ಒಣ ಹಣ್ಣುಗಳನ್ನು ಹಾಲಿನೊಂದಿಗೆ ಮಿಕ್ಸ್ ಮಾಡಿ ತಿನ್ನಬಹುದು. 9. ಹಣ್ಣುಗಳನ್ನು ಊಟಕ್ಕೆ 1 ಗಂಟೆ ಮುಂಚಿತವಾಗಿ ಅಥವಾ ಊಟವಾದ 2 ಗಂಟೆಯ ನಂತರ ಸೇವಿಸಬಹುದು. 10. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಸೇಬನ್ನು ತಿನ್ನುವುದರಿಂದ ಹೊಟ್ಟೆಯ ಕೊಬ್ಬನ್ನು ಕಡಿಮೆ ಮಾಡುತ್ತದೆ. 11. ವ್ಯಾಯಾಮಕ್ಕೂ ಮುನ್ನ ಸೇಬು, ಕಿತ್ತಳೆ ಹಾಗೂ ಪೇರಳೆಗಳು ಸೇವಿಸಬಹುದಾದ ಹಣ್ಣುಗಳಾಗಿವೆ. 12. ಕಲ್ಲಂಗಡಿ, ಪಪ್ಪಾಯ, ಪೇರಲ, ದಾಳಿಂಬೆ ಮತ್ತು ಬಾಳೆಹಣ್ಣುಗಳನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ಮಲಬದ್ಧತೆ ನಿವಾರಣೆಯಾಗುತ್ತದೆ. 13. ಬಾಳೆಹಣ್ಣುಗಳು ಸಿಹಿಯಾಗಿದ್ದರೂ ಅವುಗಳನ್ನು ಹಾಲಿನೊಂದಿಗೆ ಬೆರೆಸಿ ಸೇವಿಸಿದ ಮೇಲೆ ಜೀರ್ಣಕಾರಿ ನಂತರ ಹುಳಿಯಾಗುತ್ತದೆ. ಆದ್ದರಿಂದ ಇವೆರಡನ್ನು ಮಿಕ್ಸ್ ಮಾಡಬಾರದು. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಮ್ಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.